ಇವತ್ತಿನ ಹೊಸ ಪುಸ್ತಕ ಇದು. ನಿತ್ಯ ಜೀವನಕ್ಕೆ ಹತ್ತಿರದ ಸುಭಾಷಿತಗಳು. ಬರೆದವರು ಮಹಾಬಲ ಸೀತಾಳ ಬಾವಿ. ಇದು ಕನ್ನಡ ಪ್ರಭದೊಳಗೆ ಅಂಕನಾಗಿ ಬರ್ತಿದ್ದು. ನಮ್ಮ ಯೋಗ್ಯತೆಯನ್ನು ಹೇಗೆ ಹೇಳುತ್ತಾರೆ? ಮೃದೋ ಪರಿಭವೋ ನಿತ್ಯಂ ವೈರ್ಯಂ ತೀಕ್ಷ್ಣಸ್ಯ ನಿತ್ಯಶಃ ಉತ್ಸಜ್ಯ ತದ್ವಯಂ ತಸ್ಮಾತ್ ಮಧ್ಯಾಂ ವೃತ್ತಿಂ ಸಮಾಶ್ರಯೇತ್. ಅರ್ಥ: ಮೃದುವಾಗಿರುವನು ಯಾವಾಗಲೂ ಅವಮಾನಕ್ಕೆ, ತುಳಿತಕ್ಕೆ ಒಳಗಾಗುತ್ತಾನೆ. ಉಗ್ರನಾಗಿರುವನು ಸದಾ ಹಗೆತನಕ್ಕೆ ಒಳಗಾಗುತ್ತಾನೆ. ಹಾಗಾಗಿ ಇವೆರಡನ್ನೂ ಬಿಟ್ಟು ಮಧ್ಯ ರೀತಿಯಲ್ಲಿ ನಡತೆ ರೂಢಿಸಿಕೊಳ್ಳುವುದು ಒಳ್ಳೆಯದು. ತಾತ್ಪರ್ಯ: ನಾವು ಗುರುತಿಸಲ್ಪಡುವುದೇ ನಮ್ಮ ನಡತೆಯಿಂದ. ಯಾರದ್ದಾದರೂ ಬಗ್ಗೆ ಮಾತನಾಡುವಾಗ ಮೊದಲು ಕೇಳುವ ಪ್ರಶ್ನೆ ಅವನು ಒಳ್ಳೆಯವನೋ ಕೆಟ್ಟವನು ಎಂದು. ಬುದ್ಧಿವಂತನೋ ಅಥವಾ ದಡ್ಡನೋ ಎಂಬ ಪ್ರಶ್ನೆ ಬರುವುದು ಆಮೇಲೆ. ಬುದ್ಧಿವಂತಿಕೆಗೆ ಪ್ರಾಧಾನ್ಯತೆ ಇದೆ ನಿಜ, ಆದರೆ ಅದು ಗುರುತಿಸಲ್ಪಡುವುದು ಬುದ್ಧಿವಂತರ ವಲಯದಲ್ಲಿ ಮಾತ್ರ. ಸಾಮಾನ್ಯರು ಅದರ ನಿಷ್ಕರ್ಷೆಗೆ ಹೋಗುವುದಿಲ್ಲ. ಆದರೆ ಪ್ರತಿಯೊಬ್ಬರೂ ಒಳ್ಳೆತನಕ್ಕೆ ಬೆಲೆ ಕೊಡುತ್ತಾರೆ. ಹಾಗಾದರೆ ಒಳ್ಳೆತನ ಯಾವುದು? ದಾನ, ಧರ್ಮ, ಬಡವರ ಉದ್ಧಾರ ಇತ್ಯಾದಿ ಕಾರ್ಯ ಕೈಗೊಳ್ಳುವುದೇ? ಇವೆಲ್ಲ ಹೌದು. ಆದರೆ ಇವೆಲ್ಲಕ್ಕಿಂತ ಸರಳವಾದ ಹಾಗೂ ಮುಖ್ಯವಾದ ಮತ್ತೊಂದು ಸಂಗತಿದೆ, ಅದು ಒಳ್ಳೆಯ ಮಾತು. ನಮ್ಮ ಯೋಗ್ಯತೆ 4 ಮಂದಿಗೆ ತಿಳಿಯುವುದು ನಮ್ಮ ಮಾತಿನಿಂದ. ಮಾತಿನಲ್ಲಿ ಎಲ್ಲವೂ ಇದೆ. ಬಾಯಿ ಶುದ್ಧವಾಗಿಟ್ಟುಕೊಂಡವನು ಎಲ್ಲಿ ಹೋದರೂ ಬಾಳ್ವೆ ನಡೆಸುತ್ತಾನೆ. ಕಠೋರ ಮಾತನಾಡುವನು ಎಲ್ಲೆಡೆ ತಿರಸ್ಕೃತನಾಗುತ್ತಾನೆ. ಆದರೆ ಒಳ್ಳೆಯವರಾಗಿರಬೇಕು, ಮಾತು ಶುದ್ಧವಾಗಿರಬೇಕು ಎಂದಾಕ್ಷಣ ತೀವ್ರ ಮೃದು ಸ್ವಭಾವದವರು ಆಗಿರಬೇಕು ಎಂದರ್ಥವಲ್ಲ. ಏನು ಮಾಡಿದರೂ ಸುಮ್ಮನಿರುತ್ತಾನೆ ಎಂದಾದರೆ ತುಳಿಯೋರು ಸುತ್ತಲೂ ಇರುತ್ತಾರೆ. ನಮ್ಮ ಮೃದು ಸ್ವಭಾವ, ಮೃದು ಮಾತು ನಮಗೆ ಮುಳುವಾಗಬಾರದು. ಹಾಗಂತ ಯಾವಾಗಲೂ ಮುಖ ಗಂಟಿಕ್ಕಿಕೊಂಡು ಕಂಡವರ ಮೇಲೆ ರೆಗುತ್ತಾ ಇದ್ದ ಬಿಟ್ಟರೆ ಅದು ಹಾನಿಯನ್ನೇ ಉಂಟು ಮಾಡುತ್ತದೆ. ಆದ್ದರಿಂದ ಇವೆರಡರ ಮಧ್ಯೆ ದಾರಿ ಅನುಸರಿಸಲು ಯೋಗ್ಯ. ಅತ್ತ ಮೃದುವೂ ಅಲ್ಲದ, ಇತ್ತ ಕಠೋರವೂ ಅಲ್ಲದ ಸ್ವಭಾವವುಳ್ಳವರು ಎಲ್ಲಕ್ಕೂ ಯೋಗ್ಯರೆನಿಸಿಕೊಳ್ಳುತ್ತಾರೆ. ಒಬ್ಬ ಮನುಷ್ಯ ಚಲೋ ಸುಮಾರತ್ತ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಕೇಳಬೇಕಾದ ಮನುಷ್ಯ ಹೆಂಗಾರ ಅಂತ ಕೇಳ್ತೇವೆ. ಇಲ್ಲ ಮನುಷ್ಯ ಚಲೋ ಅದಾನ ಸುಮಾರು ಅಂತ ಹೇಳ್ತೇವೆ. ಅದ ಮನುಷ್ಯ ಶಾನೆ ಅದಾನ, ಅವ ಯಾವ ಏನು ಡಿಗ್ರಿ ಮುಗಿಸ್ಯಾನ ಅಂತ ನಾವು ಏನೂ ಕೇಳಕ್ಕೆ ಹೋಗೋದಿಲ್ಲ. ಅದು ಡಿಗ್ರಿ ಆಮೇಲೆ ಮಾತು. ಮನುಷ್ಯ ಒಳ್ಳೆ ಅದಾನ ಸುಮಾರು ಇಷ್ಟೇ ಕೇಳ್ತೇವೆ. ಹಂಗೆ ಅದಕ್ಕಿಂತ ಒಬ್ಬ ಮನುಷ್ಯ ಒಳ್ಳೆ ಅನ್ಸ್ಕೋಬೇಕಪ್ಪ ಅಂದ್ರೆ ಡಿಗ್ರಿ ಮುಖ್ಯ ಅಲ್ಲ. ದಾನ ಧರ್ಮ ಮಾಡಿದ್ರು ಅದಕ್ಕೇನು ಸಂಬಂಧ ಇಲ್ಲ. ನಾವು ಆಡುವ ಮಾತುಗಳು ಮೃದುವಾಗಿದ್ರೆ, ಹಿತವಾಗಿದ್ರೆ ಅದಕ್ಕಿಂತ ದೊಡ್ಡ ಗುಣ ಯಾವುದೂ ಇಲ್ಲ ಅಂತ ಇದ್ರೊಳಗೆ ಹೇಳ್ತಾರೆ. ಮತ್ತು ಮಾತು ನಾವು ಒಳ್ಳೆತನ ಬೆಳೆಸ್ಕೋಬೇಕಪ್ಪ ಅಂದ್ರೆ ಯಾವತ್ತೂ ಮೃದುವಾಗಿರೋದು, ಮತ್ತು ಯಾರಾದರೂ ನಮ್ಮ ಮೇಲೆ ಎರಗಿ ಬಂದರೆ ಸುಮ್ಮನೆ ಇರೋದು ಅಲ್ಲ. ಯಾವಾಗ ಹೆಂಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು ಅಂತ ಹೇಳ್ತಾರೆ. ನಾವು ಮೃದುವಾಗಿ ಮಾತಾಡಿದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ, ಹೇಳಿರ ಅಂತ ತಿಳ್ಕೊಂಡು ಮೇಲೂ ಅವ್ರ ಮೇಲೆ ನಮ್ಮ ಮೇಲೆ ದಬ್ಬಾಳಿಕೆನೂ ಮಾಡ್ಬೋದು. ಅತಿ ಮೃದು ಅತಿ ಕಠೋರ ಜೀವನಕ್ಕೆ ತೊಂದರೆ ಕೊಡ್ತಾ ಇದೆ. ಅದಕ್ಕೆ ನಾವು ಅತಿ ಮೃದುನೂ ಇರಬಾರ್ದು, ಅತಿ ಕಠೋರನೂ ಇರಬಾರ್ದು, ಮಧ್ಯನೂ ಇದ್ದರೆ ನಮ್ಮ ಮಾತಿನ ಮೇಲೆ ಯೋಗ್ಯತೆ ನಡೀತಾರೆ. ದಾನ ಧರ್ಮ ಮಾಡಿ ಯಾಕಲೆ ಎಲ್ಲಿ ಅಂದ್ರೆ ಅದ್ರ ಮೇಲೆ ಅವರು ನಿಮ್ಮ ಮೇಲೆ ಪ್ರೀತಿ ತೋರಿಲ್ಲ. ದಾನ ಧರ್ಮ ಮಾಡ್ಬೇಕಾರೆ ಆಡುವ ಮಾತುಗಳು ಸರಿಯಾಗಿರೋದ್ರೆ ಅವ್ರಿಗೆ ನಾವು ಮೆಚ್ಕೊಳ್ಳೋಲ್ಲ ಜನ. ಅವೆಲ್ಲ ದಾನ ಧರ್ಮ ಮಾಡ್ತಾನೆ, ಏನು ಮಾಡೋದು ಉಪಯೋಗ ಇಲ್ಲ, ಚಲೋತಾಗಿ ಮಾತಾಡೋಲ್ಲ ಅಂತ ಹೇಳ್ತಾರೆ. ಒಳ್ಳೆ ಆಚಾರ ಇದ್ರಿ ಮಾತಿಗೆ ವಜ್ನಿಕೆ ಬರ್ತದೆ. ಒಳ್ಳೆ ಆಚಾರದ ಮಾತು ತಾನೇ ಬರ್ತದೆ, ಒಳ್ಳೆ ಮಾತು ಬರ್ತದೆ, ಮೊದಲ ಮಾತು ಬರ್ತದೆ. ಮಾತಿನಂತೆ ನಡ್ಕೋಬೇಕು, ಒಳ್ಳೆ ಕೇಳೋದು ಉಪದೇಶ ಮಾಡೋದಕ್ಕೆ ಎಲ್ಲ ಒಳ್ಳೆಯದು ಒಳ್ಳೆಯದು ನೋಡ್ತಿರ್ತೈತಿ. ಅದನ್ನು ನಾವು ಗೊತ್ತು ಮಾಡ್ಕೋತ ಅನ್ನಿಸ್ತದ ಭಾವನೆ ಒಳಗೆ ಅಂತಾರೆ. ಮಾತಿನ ಮೇಲೆ ಯೋಗ್ಯತೆ ತಿಳಿತಾರಂತಾರೆ. ನೀವು ಮಾತಾಡ್ಲಿಕ್ಕೆ ಮೌನಿದ್ರಪ್ಪ ಅಂತ ತೀರಾ ನಮ್ಗೆ ಯೋಗ್ಯತೆ ಗೊತ್ತೇ ಆಗೋದಿಲ್ಲ. ಯಾರಿಗೆ ಅಂತ್ಯ ಆಗ್ತದ ನಮ್ಮ ಬಗ್ಗೆ, ಸುಮ್ಮನಾಗಿರೋ ಚಲೋ.
ಎಲ್ಲರೂ ಮೌನಾಗಿರೋದಕ್ಕೆ ಜೀವನ ನಡೆಯೋದಕ್ಕೆ ಮಾತಾಡೋಕ್ಕಿಂತ ಕೃತಿಯಲ್ಲಿ ಮಾಡಿ ತೋರಿಸ್ಬೇಕಂತ. ಎಲ್ಲವನ್ನು ಕೃತಿಯಲ್ಲಿ ಮಾಡಲಿಕ್ಕೆ ಈಗ ನಾನು ಎಲ್ಲ ಹೋಗಿ ಬಂದಿರ್ತೇವೆ, ಹಿಮಾಲಯಕ್ಕೆ ಹೋಗಿ ನನ್ನ ಮಾತಿನಿಂದಲೇ ವ್ಯಕ್ತ ನಾವಿನ್ನು ಮತ್ತೆ ಹಿಮಾಲಯಕ್ಕೆ ಹೋಗಿ ತೋರಿಸಿಲ್ಲ. ಫೋಟೋ ಇರ್ದಲ್ರಿ, ಫೋಟೋ ನಡೆಯೋದಿಲ್ಲ. ನಾವು ಚೆನ್ನಾಗಿ ವರ್ಣಿಸ್ಬೇಕು, ಕಲಾ ಕಲ್ಕೋಬೇಕು. ನಮಗೇನು ಹೇಳಬೇಕಾಗಿದೆ ಅದನ್ನು ಚೆನ್ನಾಗಿ ಹೇಳೋದೊಂದು ಕಲಾ ಅದು. ಅದು ಇತ್ತು ಅಂದರೆ ಪರಿಣಾಮ ಅಲ್ಲ, ನಾವು ದಾನ ಕೊಟ್ಟು ಸತ್ತರು ಪರಿಣಾಮಕಾರಿ ಹೇಳು. ಚೆಂದಾಗಿ ನೀವು 10 ರೂಪಾಯಿ ಹೋಗಿದ್ರು ಅಷ್ಟೇ, 100 ರೂಪಾಯಿ ಹೋಗಿದ್ರು ಅವನಿಗೆ ಅದು ತಿಳಿಸಿ. ಸ್ವಾಭಿಮಾನಿ ಇದ್ದಂದ್ರೆ ನಿನ್ನೆಲ್ಲ ಹೋಗ್ತಾನೆ ನಾವು. ಒಳ್ಳೆ ಮಾತಾಡಿ ಯಾಕೆ ಏನಾಯ್ತು ಏನಿಲ್ಲ ಅಂತೇಳಿ ಸ್ವಲ್ಪ ಆತ್ಮೀಯತೆ ತೋರಿಸ್ಬೇಕು. ಮಾತಂದ್ರೇನು ಆತ್ಮೀಯತೆ ತೋರಿಸೋದು. ನೀವು ಕಠೋರ ಮಾತಾಡ್ಬೋದು, ಎಲ್ಲರೂ ಮೃದುನೇ ಮಾತಾಡ್ತಾರಂತಲ್ಲ. ಕಠೋರ ಮಾತಾಡಿದ್ರು ಸಹಿತ ಅದ್ರಾಗ ಆತ್ಮೀಯತೆ ಆತ್ಮೀಯತೆ ಅಂದ್ರೆ ಅದು ಬಿಡಿಸ್ತೀವಿ. ಹಳ್ಳಿ ಜನ ಸ್ವಲ್ಪ ಹೊರಟ ಮಾತಾಡ್ತಾರೆ, ಆದ್ರೆ ಅವ್ರದ್ದು ಕಠೋರ ಅನಿಸ್ಬಿಡುತ್ತೆ, ಹಿತ ಅನಿಸ್ತದೆ. ಶಹರದವರು ಎಷ್ಟ ಮಾತಾಡಿದ್ರು ಸಂಶಯ ಇರ್ತೇನು, ಎಲ್ಲೋ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಹೋಗಿ ಬಂದಾನೆ ಅಂತಾರೆ. ಕಲಿತು ಮಾತಾಡೋದು ಬೇರೆ, ಸಹಜ ಮಾತಾಡೋದು. ಅವರು ಹೃದಯವಂತರಿರ್ತಾರೆ. ಇವರು ಕಲಿತು ಆ ಮಾತನ್ನ ಮಧುರ ಮಾಡಿರ್ತಾರೆ, ನಾಟಕೀಯ ಮಾಡ್ತಾರೆ. ಈಗ ಅದು ವ್ಯತ್ಯಾಸ ಆಗ್ತದೆ. ನಾಟಕೀಯ ಮಾತುಗಳು ಗೊತ್ತಾಗ್ಬಿಡ್ತಾರೆ. ನಮಗೆ ಆಗೋದಿಲ್ರಿ, ನಮಗೆ ಗೊತ್ತಾಗ್ತದೆ. ಈ ಜಾತ್ರೆ ಒಳಗೆ ಸಾಮಾನು ಮಾರಾಟ ಮಾಡಕ್ಕೆ ಬಂದಿರ್ತಾರೆ, ಎಷ್ಟು ಚಂದ ಮಾತಾಡ್ತಾರೆ. ಮನೆಗೆ ಆ ಸಾಮಾನು ತಂದು ಬೆಳಗ್ಗೆ ಗೊತ್ತಾಗ್ತದೆ ಇದು. ಅಲ್ಲ, ವ್ಯಕ್ತಿ ನಮ್ಗೆ ಸಂಪರ್ಕಿತಪ್ಪ ನಾವು ನಾಟಕ ಮಾಡೋದು ಗೊತ್ತಾಯ್ತು. ಹಾಂ, ಗೊತ್ತಾಗೋದು ಪರಿಣಾಮಕಾರಿ ಎರಡು ಅಂದ್ರೆ ಯಾವ್ದು ಹೃದಯದಿಂದ ಮಾರ್ಕೆಟ್ನಾಗ ಭಾಳ ಚಂದ ಮಾತಾಡುತ್ತೆ. ಅವರು ಜಾಂತ ಭಾರಿ ವಸ್ತು ಅವರಿಗೆ ಕೊಡ್ಬೇಕು. ನಿಮಗೆ ಏನಾಗುತ್ತೆ ಪ್ರಶ್ನೆ ಇಲ್ಲ. ಅವ್ರಿಗೆ ಅವ್ರ ವಸ್ತು ಮಾರಾಟ ಮಾಡ್ತಾರೆ, ಅನಿವಾರ್ಯ. ಅವರಿಗೂ ಬದುಕಲ್ಲ. ಅವ್ರ ಮಾತಿನ ಮೇಲೆ ಅದು ವಸ್ತು ಬೆಲೆ ಬರುತ್ತೆ. ನಡಿಬೇಕು. ಇಲ್ಲಕ್ಕೆ ಯಾರು ತೊಗೊಂಡು ಹೋಗೋದೇ ಇಲ್ಲ. ಇಲ್ಲ, ಅವ್ರ ಮಾತು ಕೇಳಿ ನಾವು ಯೋಗ್ಯತೆ ನೋಡಿ ತೊಗೊಂಬರ್ತೀವಿ. ಯೋಗ್ಯತೆ ಪ್ರಶ್ನೆ ಇಲ್ಲ. ಅದೇ ವಸ್ತುವನ್ನು ಅಲ್ಲಿ ವ್ಯಾಪಾರ ಆಗೋದಿಲ್ಲ, ಇಲ್ಲಿ ವ್ಯಾಪಾರ ಆಗ್ತದೆ. ಅದೇ ವಸ್ತು, ಅದ್ರದ್ದು ಕ್ವಾಲಿಟಿ ಒಂದೇ. ಎಷ್ಟೇ ನಾವು ಒಳ್ಳೆ ವಸ್ತು ಮಾರಾಟ ಮಾಡಿದ್ರು ಅದ್ರ ಕೂಡ 4 ಮಾತು ಬೇಕಾಗುತ್ತೆ. ಬರೇ ವಸ್ತು ಚೆನ್ನಾಗಿದ್ರು ನಡೆಯೋದಿಲ್ಲ. ತೊಗೊಂಡು ಹೋಗ್ತಿದ್ರು, ಹೋಗು ಚಲೋ ಅದ ನೋಡು, ಹಿಂಗಂದ್ರೆ ಎಲ್ಲಾನು ಜೀವನ ರೀ, ಕ್ಲಿಷ್ಟದ ಇದೆ. ಯಾವುದನ್ನು ಉಪೇಕ್ಷಿಸಬೇಕು. ಮೌನ ಮೌನ ಅಂತ ನೀವು ಹೇಳಿದ್ರಿ, ಬರೇ ಮೌನ ಇರ್ರಿ, ಇನ್ನಿಟ್ಟು ತಲೆಗೆ ತಾಪಾಗ್ತದೆ. ಯಾಕೆಂದರೆ ಅವ್ರಿಗೆ ತಿಳಿಯಂಗಿಲ್ಲ ನಾವು ಹೇಳಿದ್ದು, ಅವ್ರು ಮಾಡೋದಿಲ್ಲ, ನಮಗೆ ತಾಪ್ಸೋದು. ಪಾಟಿ ಮೇಲೆ ಬರೀತಾರೆ, ಅದೇ ತಾಪಾಗೇ ಬರೆಯೋದು. ಪಾಟಿ ಉಂಟು ಮಾಡ್ಬೇಕಲ್ಲ. ಒಬ್ಬರು ಮಾಸ್ತರ್ ಇದ್ರು, ಅವರು ಒಂದು 8 ದಿವಸ ಮೌನ ಮಾಡಿದ್ದಾರೆ. ಅವ್ರ ಮನೆಯವ್ರಿಗೆ ಪಾರ್ಟಿ ಮ್ಯಾಗ ಬರೆದು ಕೊಡೋರು, ಅವ್ರಿಗೆ ಪ್ರಶ್ನೆ ಕೇಳೋರು, ಇವು ಪಾರ್ಟಿ ತಗೊಂಡು ಅವ್ರು 1 ದಿವಸ ಇಟ್ಟಿಗೆ ಪಾರ್ಟಿನ ಪ್ರತಿಯೊಂದು ಸಣ್ಣದ ಈ ಕಡ್ಡಿ ಪೆಟ್ಟಿ ಎಲ್ಲದ ಇಲ್ಲಿ ಹೋಗಿ ಅದನ್ನ ಗೊತ್ತಿಲ್ಲ ಆ ಪಾರ್ಟಿ ತಲೆ ಮೇಲೆ ಬೀಳ್ತಾರೆ. ಹಾಕಿದ್ರೆ ಸಣ್ಣ ಮಾತಿನಾಗಿ ಮುಗಿದು ವ್ಯವಹಾರ ಇಟ್ಟು ಉದ್ದಾಗ್ತದೆ, ತ್ರಾಸ ಆಗ್ತದೆ. ಕಮ್ಯುನಿಕೇಶನ್ ಬೇಕಿದೆ. ನಾವು ಯಾವ್ರವ್ರು ಅಂತ ಕೇಳೋದಕ್ಕೆ ಒಂದು ಮಾತನಾಗ ಹೇಳ್ಬಿಡೋದು, ನಾವು ವಿಜಾಪುರ ಎಷ್ಟು ಸುಲಭ ಇರ್ತದೆ. ಅದನ್ನು ಪಾಟಿ ತಂದು ಬರೋದು, ಅದನ್ನು ಅವನಿಗೆ ತಿಳಿಯಂಗೆ ಬರೋದು,
ಅವಾಗ ತಿಳಿಲಿಲ್ಲ ಅಂದ್ರೆ ಗೊತ್ತಿಲ್ಲ ಏನ್ ಬರೀತಿ ಮತ್ತೊಂದು ಬರೀ ಕನ್ನಡ ಹಿಂದಿ ಇಂಗ್ಲೀಷ್ ಎಲ್ಲ ಭಾಷೆ ಇವು ಸಮಸ್ಯೆ ಆಗ್ತವೆ. ಮಾತು ಇರೋದ್ರಿಂದಲೇ ಮನಸ್ಸು ಸಮಾಧಾನ. ಮನಸ್ಸಿನಲ್ಲಿ ಎಲ್ಲ ಹೋಗಾಗ್ತದೆ. ನಾವು ತೋಡ್ಕೋತೇವಲ್ಲ, ದುಃಖ ಇನ್ನೊಬ್ರ ಮುಂದೆ ಹೇಳ್ಕೋತೇವಿ, ಆದ್ರೆ ನಮಗೂ ಸಮಾಧಾನ ಹಗುರಾಗ್ತದೆ. ಅವ್ರೇನ್ ಮಾಡುದಿಲ್ಲ ಆ ಮಾತು ಬೇರೆ, ಅದ್ರ ವ್ಯಕ್ತ ಮಾಡಿದ ಕೂಡಲೇ ಹಗುರಾಗ್ತದೆ. ಯಾಕ್ರಿ ನೀವೇನು ಮಾತಾಡೋದೇ ಇಲ್ಲಲ್ಲ, ಅದಕ್ಕೆ ನಿಮಗೆ ಹೇಳಿದೆ. ಎಲ್ಲಿ ಮಾತಾಡ್ತಾರಪ್ಪ ಇದ್ರಾಗ? ಇಲ್ಲಿ ಮಾತಾಡೋದಿಲ್ಲ, ಯಾರು ಅಂಗಡಿಯಾಗ ಮಾತಾಡ್ತಾರೆ. ಅಂಗಡಿಯಾಗ ಸರಿ, ಇಲ್ಲಿ ಉತ್ಕೃಷ್ಟ ಅಂತಾರೆ ಅಲ್ಲಿ ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ ಮೌನ ಇರೋತ್ತೆ. ಯಾಕೆ ಹೇಳ್ತಾರೆ? ಮಾತಾಡ್ದಂದ್ರೆ ಇವ್ನು ಜಗಳ ತಪ್ಪಲ್ಲ, ಅದಕ್ಕೆ ಮೌನ ಮಾಡುವ ಅಂತ ಹೇಳ್ತಾರೆ. ಬೋದು ಕಡಿಮೆ ಮಾಡೋಣ. ಇಲ್ಲ, ಇವಾಗ ಮಾತಾಡಕ್ ಬರುದಿಲ್ಲ, ಏನ್ರೆ ಮಾತಾಡಿ ಬರ್ತಾನ, ಮತ್ತೆ ಯಾಕೆ ಜಗಳ ಬೇಡ, ಸುಮ್ಮನೆ ಇರು ಅಂತ ಹೇಳ್ತಾರೆ. ಎಷ್ಟೋ ಮನೆಯಾಗ ಹೇಳ್ತಾರೆ, ನಿಮ್ಗೆ ಮಾತಾಡಕ್ ಬರುದಿಲ್ಲ ಸರಿಯಾಗಿ, ಸಮಾಜದಾಗ ನೀವು ಸುಮ್ಮನೆ ಇದ್ದು ಬರ್ರಿ ಅಂತ ಹೇಳ್ತಾರೆ. ಮತ್ತೆ ಲಗ್ನಕ್ಕೆ ಅದು ಹೋಗಿರ್ತಾರಲ್ಲ, ಅವ್ರ ಮನೆಯವರೇ ಹೇಳ್ತಾರೆ, ನೀವ್ ಮಾತಾಡ್ಬೇಡ, ನಾನೇ ಮಾತಾಡ್ತೀನಿ. ಮತ್ತೆ ಹಂಗೂ ಮಾಡ್ತಾರೆ, ನಮ್ ಗಂಡು ಹುಚ್ಚದ ಅಂತ ಹೇಳ್ತಾರೆ. ಆದ್ರೆ ಅವ್ರ ಪರವಾಗಿ ಇವರೇ ಅಲ್ಲ, ಹೆಣ್ಣಗಳ ನೋಡಕ್ ಹೋಗ್ತಾರೆ. ನಮ್ಮ ಮನೆಯವ್ರು ಸ್ವಲ್ಪ ಅದು ಇದು ಮಾತಾಡ್ತಾರೆ, ಇವನ್ ತಲೆಗೆ ಹಚ್ಕೊಬಿಡ್ತಾ ಇರ್ತಾರೆ ಅವ್ರು. ಅಷ್ಟೇನು ಹೇಳುದು ನೀವು ಜೋರು ಹೇಳಿ ಎಲ್ಲರೂ ಹೋದಾಗ ಕೆಲವೊಂದು ಏನು ಬಾರ್ಗೇನೆ ಮಾಡಿಸ್ಕೊಂಡು ಗೊತ್ತಿರ್ತದೆ. ವೈಯಕ್ತಿಕವಾಗಿದ್ದಾಗ ಅರ್ಥ ಮಾತಾಡ್ತಾರೆ ಅವ್ರು. ಹಂಗೆ ಸಮಾಜದಾಗ ಬಂದ ಕೂಡಲೇ ಗೌರವ ಕೊಟ್ಟು, ಯಾಕೆ ನಿಮ್ಮ ಯಜಮಾನರು ಮಾತಾಡ್ತಾ ಇಲ್ಲಲ್ಲ, ಇಲ್ಲ ಅವ್ರಿಗೆ ತೊಂದರೆ ಆಗಿದೆ ಅಂತ ಹೇಳ್ತಾರೆ. ಅದು ಹೇಳಿ ಮುಗಿಸ್ತಾರೆ ಅವ್ರು. ಮುಗುತ್ಸದಾನ ದಡ್ಡದಾನ ಹಿಂಗೆ ಹೇಳ್ತಾರೆ. ಅಲ್ಲ ಮಲ್ಲ ಗೌರವಪ್ಪರ ಅವ ಏನ್ರಿ ಮಾತಾಡ್ತಾನ, ನೀವೇನು ತಲೆ ಹಚ್ಕೊಬೇಡ್ರಿ. ಹಂಗೆ ಹೇಳಿದ್ರು ಮನ್ಯಾಗ ಒಂದು ಬಿಡಂಗೇ ಇಲ್ಲ ಅವ್ರನ್ನ. ಮೊದಲೇ ಮಾಡ್ತಾರೆ, ಅವ್ರು ಬರೋಕ್ಕಿಂತ ಮೊದಲೇ ತಯಾರು ಮಾಡಿರ್ತಾರೆ. ನೀವು ಹೊರಗೆ ಬರಬೇಡ ಅಥವಾ ಬಂದ್ರೆ ಸುಮ್ಮನೆ ಇರು, ಏನೋ ಮಾತಾಡಕ್ಕೆ ಹೋಗಬೇಡ ಅಂತ ಅವ್ರಿಗೆ ಹೇಳಿ ಇಟ್ಟಿರ್ತಾರೆ. ಅವ್ರ ಮುಂದೆ ಹೇಳ್ತಾರೆ, ಏನ್ರಿ ಬಂದವ್ರ ಮುಂದಲ್ರಪ್ಪ, ಆಗೋ ಹೇಳಿರ್ತಾರೆ. ಅದು ಏನ್ರ ತಪ್ಪು ಮಾತಾಡಿದ್ರೆ ಅಡ್ಜಸ್ಟ್ ಮಾಡ್ಕೋತಾರಪ್ಪ. ಇಲ್ಲ, ನಮ್ಮ ಮನೆಯವ್ರು ಬಂದು ಅದು ಮಾತಾಡ್ತಾರೆ, ಅದನ್ನ ತಿಳಿ ಹಾಕೊಳಕ್ ಹೋಗ್ಬೇಡ್ರಿ, ಅವ್ರ ಸ್ವಭಾವನ ಹೆಂಗೆ ಅದ ಹೇಳ್ತಾರೆ. ಮಾತುಕತೆ ಮಾಡ್ಕೊಂಡ್ರಿ ಹಂಗೆ ನಾವು ಹುಚ್ಚ ತಗೊಂಡ್ಬಿಡ್ತೇವೆ. ನಾವ್ ಏನೇ ಮಾತಾಡಲಿ ಅಲ್ಲ, ಮಾತುಕತೆ ಮಾಡೋ ಮುಂದೆ ಹಂಗೆ ಹೇಳುದಿಲ್ಲ ಅವರು, ಅದನ್ನ ಮರೆಸುವಂಗೆ ಬೇರೆ ಮಾತಾಡ್ತಿರ್ತಾರ ಅವ್ರು. ಅಂದ್ರೆ ಅದ್ರೊಳಗೆ ಏನು ಅಡವಟ್ಟಾಗಿ ಇಲ್ಲಪ್ಪ, ಮನೆ ನೋಡ ಬಂದಿರ್ತಾರಲ್ರಿ, ಮನೆ ನೋಡ ಬಂದಿರ್ತಾರಲ್ಲ, ಆಗ ಹೇಳಿರ್ತಾರೆ ಅದು ಆಗುದು. ಆಯ್ತು, ಅವಾಗ ಸರಿ ಬಂದಾಗ ಅದನ್ನ ಹೇಳ್ಬೋದು. ಬಂದಾಗ ಹೇಳುದಿಲ್ರಿ, ಅವೆಲ್ಲ ಮೂಲ ಕುಡಿಸಿರ್ತಾರೆ ಅವಂಗೆಲ್ಲ. ಹೆಚ್ಚಾಗಿ ಕರ್ಕೊಂಡ್ ಬರೋದಿಲ್ಲ ಅಂತ ಏನ್ ಮಾಡ್ತಾ ಇರ್ತೇವೆ. ಇರ್ತದ್ರೆ ಎಷ್ಟೋ ಸಲ ಜಾಯಿಂಟ್ರು ಹಿಂಗಿರ್ತಾರೆ, ಹೆಣ್ಮಕ್ಳು ಯಾರೇ ಏನೇ ಮಾತಾಡ್ಲಿ ಅದು ಕೆಟ್ಟ ಪರಿಣಾಮ ಆಗಿದಂಗೆ ಬದಲು ಮಾಡಿಬಿಡ್ತಾರೆ. ಚಂದ ಸುಮ್ ಚಾಸ್ತಿ ಮಾಡೋದು ಹೇಳ್ತಾರೆ. ಏನ್ರ ಮಾಡ್ತಾರ, ಅವ್ರಿಗೆ ಹೊಳಿತದ. ಮಾತಿನಿಂದ ಯೋಗ್ಯತೆನ ಅಳಿದಾಗ ಬರುತ್ತಾನೆ. ಎಲ್ಲ ಬೇಕ್ರಿ, ಮಾತು ಬೇಕು, ನೀತಿನೂ ಬೇಕು. ಕೈಯಾಗಿ ಬಂದು ಹಿಡ್ಕೊಂಡು ಚಂದ ಮಾತಾಡಿದ್ರೆ ಯಾರು ಕೇಳ್ತಾರೆ? ಯಾಕ್ರಿ ಅತಿನೂ ಮಾತಾಡ್ಬಾರ್ದಲ್ರಿ. ಅತಿನೂ ಆಗಬಾರ್ದು. ಮಾತು ಕಮ್ಮಿ ಇದ್ದವ್ರಿಗೆ BP ಜಲ್ದಿ ಬರ್ತದ್ರಪ್ಪ. ಮಾತಾಡೋರು ಬರ್ದು BP ಯಾಕೆ ಬರ್ತದ ಅಂದ್ರೆ ಅದು ಹೇಳ್ಕೊಡುದಿಲ್ಲಲ್ರಿ ತಮ್ಮ ಭಾವನೆಗಳು, ಅದಕ್ಕೆ ಒತ್ತಡ ಶುರು. ಅದಕ್ಕೆ ಸುಮ್ಮನೆ ಮಾತಾಡಿದ್ರು ಜಗಳ ಮಾಡೋ ಚಲೋ, ಬೈದು ಮುಗಿಸಿ ಹೌದು, ಅದನ್ನ ಹಂಗ ನಿಂತ್ಕೊಂಡ್ರೆ ಒಳಗೆ ತಪ್ಪಾಗ್ತದೆ. BP ಆಗ್ತದೆ. ಜಗಳದ ಮೈ ಹಗರ ಆತ್ರಿ, ಯಾರಿಗಾರು ಬೈದ್ರೆ ಜಗಳ ಅಂದ್ರೆ ಅದು ಮುಗಿಯುವಂತ ಜಗಳ ಇರ್ಬೇಕು, ಮುಗಿಯುವಂತ ಇದನ್ನ ನೋಡಿ ಕೌ ಮಾಡಿದ್ರೆ ಮನುಷ್ಯ ಆಗ ಶಾಂತ ಆಗ್ತಾನೆ. ಮತ್ತೆ ಅವರು ಶಾಂತ ಆಗುವಂಗೆ ಅವರು ಮಾಡ್ಬೇಕು.
ಇಬ್ರು ಕೂಡಿ ಮಾಡಕತ್ತಿದ್ರೆ ಅವ್ರವ್ರು ಒಟ್ಟ ಮಾತಾಡಂಗಿಲ್ಲ ಅವ್ರ ಸ್ವಭಾವ ಅದ. ಅವ್ರಿಗೆ ಮಾತಾಡಬೇಕು ಅನ್ಸಂಗಿಲ್ಲ, ಕೆಲಸ ಮಾಡ್ತಾರೆ ಕರೆಯೋದು ಮಾತಾಡಂಗಿಲ್ಲ. ಹೌದು, ಅವರು ಎಲ್ಲ ಥರ ಜನ ಇದ್ರು. ಕೆಲವು ಮಾತಾಡಬೇಕು ಹಿಂಗೆ ಕೊಡೋಲ್ರಿ, ಹಿಂಗೆ ಮಾಡ್ಬಿಡ್ತಾರ. ಎಷ್ಟು ಅವರು ಅಟೆನ್ಷನ್ ಕೊಡಲ್ಲ. ಆದ್ರೆ ಮಾತಾಡಂಗಿಲ್ಲ, ಕೆಲಸ ಮಾಡ್ತಿರ್ತಾರ ಅವ್ರು. ನಾವು ಮಾತಾಡೋದು ತಿಳ್ಕೋಬೇಕು. ಅವ್ರಿಗೆ ಒಲ್ಲಾಗ್ಯದ ನಮ್ಮ ಮಾತು ಅಂತ ನೀವು ಬಂದ್ ಮಾಡ್ಬೇಕು. ಬರೀ ನಿಮ್ಮದೇ ಪುರಾಣ ಹೇಳ್ಕೊತಾರೆ. ಅವ್ರೇನ್ ಮಾಡ್ಬೇಕು, ಫುಲ್ ಅಬ್ಸೆಂಟ್ ಮಾಡಿರ್ತಾರ, ಹಿಂಗೆ ಮಾಡ್ಬಿಡ್ತಾರ. ಭಾಳ ಚಲೋ ರೀ. ತಲೆಗೆ ಹಾಕೊಳ್ಳೋದಿಲ್ಲ ಅವರು. ಹಾಕೋರು ಹಾಕೋತಾರೆ. ಹೇಳೋರೆ ಹಾಕೊಂಡ್ಬಿಡ್ತಾರೆ. ನಿನಗೆ ಹೇಳ್ತೀನಿ ಅಂತ ಹೊಡಿಗೆ ಹೇಳೋದು. ಹೇಳು ಅಂತಾರ ಅವರು. ಎಲ್ಲವೂ ಬೇಕು. ಎಲ್ಲ ನೋಡ್ರಿ, ಪ್ರಾಮಾಣಿಕತೆ ಇತ್ತು ಅಂದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಅದು ಒಂದು ಇರದೇ ಇದ್ರೆ ಎಲ್ಲವೂ ಕೆಟ್ಟ. ನಡತೆ ಏನು ಎಷ್ಟೇ ನಾವು ಚಲೋ ಕೆಲಸ ಮಾಡಲ್ಲ, ಅದು ಪ್ರಾಮಾಣಿಕತೆ ಇತ್ತು ಅಂದ್ರೆ ಆಗೋದು. ಪ್ರಾಮಾಣಿಕತೆ ಇದ್ದವ್ರಿಗೆ ತೊಂದರೆ ಭಾಳ ಇರ್ತಲ್ರಪ್ಪ ಅವ್ರ. ಇರುತ್ತೆ, ಮತ್ತು ಅವಾಗ ಪ್ರಾಮಾಣಿಕ ಇರ್ಬೇಕ್ರಿ. ಎಲ್ಲ ಆರಾಮಿದ್ರೆ ಪ್ರಾಮಾಣಿಕ. ಅದಕ್ಕೆ ನಾವು ಕಷ್ಟದಲ್ಲಿ ನಮ್ಮದು ಕಾಪಾಡ್ಕೊಂಡು ಹೋದ್ರೆ ಅದಕ್ಕೆ ಈಗ ಓಡ್ತಾರಂತ ಇಟ್ಕೊಳ್ತಾರೆ. 1ನೇ ನಂಬರ್ ಬರೋದಂದ್ರೆ ಏನು, ಎಲ್ಲರಿಗಿಂತ ಹೆಚ್ಚು ಓಡ್ಬೇಕು. ಯಾರ್ಯಾರು ಓಡಬೇಡ್ರಿ ನಾ ಮೊದಲು ಬರ್ತೀನಿ ಅಂದ್ರೆ ಏನು, ಅವ್ರು ಅಡೆತಡೆ ಮಾಡ್ತಿರ್ಬೇಕು, ನಂಬಿಕೆ ಮುಂದೆ ಹೋಗ್ತಿರ್ಬೇಕು, ನಮ್ಮನ್ನು ಹಿಂದೆ ಹಾಕೋ ಪ್ರಯತ್ನ ಮಾಡ್ತಿರ್ಬೇಕು. ನಾವು 1ನೇ ನಂಬರ್ ಬರಬೇಕು. ಸ್ಪರ್ಧಾ ಅದು. ನಾ ಅಲ್ಲಿ ಮುಟ್ಟು ತಕ್ಕ ಯಾರು ಸಮೀಪ ಇಲ್ಲ. 1ನೇ ನಂಬರ್ ಬಂದ್ರೆ ಮಜಾ ಬರೋಲ್ಲ ಅದು. ಇಲ್ಲ, ನಂಬರ್ ಬರೋದು. ನಂಬರ್ ನಿಮಗೆ ಇದು ಯಾವಾಗ ಕೊಡ್ತಾರೆ ಪ್ರಶಸ್ತಿ? ಹೋರಾಟ ಮಾಡಿದ್ರೆ ಪ್ರಶಸ್ತಿ ಕೊಡ್ತಾರೆ. ಕಷ್ಟ ಸಹಿಸಿ ವಿದ್ಯಾರ್ಥಿ ಇದ್ದಾರೆ, ಮನೆಗೆ ಹೇಳ್ತಿದ್ದ, ನಾನು ಈ ಸಲ 1ನೇ ನಂಬರೇ ಬರೋದು. ಪ್ರತಿ ಸಲ ಹಿಂಗೆ ಹೇಳ, ಮತ್ತು ಕೊನೆ ನಂಬರೇ ಬರ. ಯಾಕೆ ಹೋಗಿ ಹಿಂಗೆ? ಇಲ್ಲ, ನಾನೆಲ್ಲ ಬರ್ತಿದ್ದೆ, ಇವರೇ ಎಲ್ಲ ಅಡ್ತಾರೆ. ಉಳಿದ ಹುಡುಗರು ತಾಪ್ ಕೊಡ್ತಾರೆ. ಇಲ್ಲಿಕ್ಕೆ ನಾವು 1ನೇ ನಂಬರ್ ಕೊನೆಯವರೆಗೆ ಹಂಗ ಹೇಳ್ತಾರೆ. ಮತ್ತು ಯಾರು ಇರದೇ ಇದ್ರೆ 1ನೇ ನಂಬರ್ ಬೇಕು. ನನ್ನ ಕಾಲು ಹಿಡಿದು ಜಗ್ಗವರು ಬೇಕು, ಇಡುವವರು ಬೇಕು, ಎಲ್ಲ ಬೇಕು. ಆವಾಗ ಏರ್ಬೇಕು. ಅದಕ್ಕಂತ ನಾವು ಬರೇ ಮಂದಿಗೆ ಬೇಕು ಅಂತದೇವಿ. ಅವ್ರು ನಮ್ಮ ಕಾಲು ಹಿಡಿತಾರೆ, ಇವ್ರ ಕಾಲು ಹಿಡಿತಾರೆ. ಮತ್ತು ಯಾರು ಜಗ್ಗದೇ ಇದ್ರೆ ಇವರು ಉಪಯೋಗ. ಎಲ್ಲರೂ ಹೆಗಲು ಹಚ್ಬೇಕ್ರೆ. ನಾನು ಜೀವನ ಅಂದ್ರೆ ಇದು ನೋಡಿರೇನು, ಆಲ್ಗಂಬ್ರಿ ಮಾಲ್ಗಂಬ. ಅದಕ್ಕೆ ಸವರಿರ್ತಾರೆ, ಎಣ್ಣೆ ಹಚ್ತಾರೆ, ನೀರು ಹಿಡಿದಿರ್ತಾರೆ. ನೀರು ಹಿಡಿದಿರ್ತಾರೆ ಎಲ್ಲ ಅದು ಹಿಡಿದ್ರೆ ಜಾರ್ತಿರ್ತಾರೆ. ಮತ್ತಿವ ಏರಕ್ಕೆ ಶುರು ಮಾಡಿದ್ರೆ ಮಗಿಂದು ಮೊಸರು ಸುರುತ್ತಾರೆ, ಹಾಲು ಸುರು ಜರಿಲಿ ಅಂತ. ಎಂಥದ್ರಾಗ ಏರಿದ್ರೆ ಅವ್ನಿಗೆ ನಂಬರ್ ಕೊಡ್ತಾರೆ. ಅಲ್ಲಿಂದ ಹಗ್ಗ ಬಿಟ್ಟು ಏರಿ ಬಾರಪ್ಪ ಕೆಲವರು ಒಮ್ಮೆ ಇದ್ರಾಗ್ರಪ್ಪ ಗಣೇಶ್ ಚೌತಾಗ ರನ್ನಿಂಗ್ ಮಾಡ್ತಾ ಇಲ್ರಿ. ಒಂದು 8 ಕಿಲೋಮೀಟರ್ ಓಟ್ ಆಗ್ತಾ ಅಂತ ನಮ್ಮ ಮನ್ಯಾಗ್ರಿ. 8 ಕಿಲೋಮೀಟರ್ ಎಲ್ಲ ದಿಗ್ ಓಡಿದ್ರಿ. ನಡ್ಬರ್ಕ ಒಂದು ಗಾಡಿ ಬರ್ತದೆ, ನಾವು ಜಮಾತಕ್ಕೆ ಹೋಗಿದ್ದೀವಿ. ನಡ್ಬರ್ಕ 2 ವೀಲರ್ ಮೇಲೆ ಕೂತ್ ಬಂದ್ಬಿಟ್ಟೆ ಮುಂದೆ. ಫಸ್ಟ್ ನಾವೇ ಹಿಂಗಾದ್ರೆ ಏನ್ ಮಾಡೋದು? ಹೊಲ್ದಾಗ ಬಂದೇ